ವೆಲ್ಕಮ್ ಟು ರೈನ್ಬೋ ಕಿಡ್ಸ್. ನಾವೇ ರೈನ್ಬೋ ಕಿಡ್ಸ್. ಸ್ಟಿಕ್ ಮ್ಯಾನ್ ಕತೆ. ಇದು ಮಕ್ಕಳಿಗಾಗಿ ಸ್ಟಿಕ್ ಮ್ಯಾನ್ ಕಥೆಯಾಗಿದೆ. ಸ್ಟಿಕ್ ಮ್ಯಾನ್ ಸ್ಟಿಕ್ ಲೇಡಿ ಲವ್ ಜೊತೆ ಕುಟುಂಬ ಮರದಲ್ಲಿ ವಾಸಿಸುತ್ತಿದ್ದರು. ಅವರಿಗೆ 3 ಕೋಲು ಮಕ್ಕಳಿದ್ದರು. ನೀವು ಸಹ ಓದಲು ಇಷ್ಟಪಡಬಹುದು. ಒಂದು ದಿನ ಅವನು ಬೇಗನೆ ಎಚ್ಚರಗೊಂಡು ಜೋಗಕ್ಕೆ ಹೋದನು. ಅವನು ಜಾಗಿಂಗ್ ಮಾಡುತ್ತಿದ್ದಾಗ ನಾಯಿಯೊಂದು ಅವನನ್ನು ನೋಡಿ ಬೆನ್ನಟ್ಟತೊಡಗಿತು. 1 ಕೋಲು. ನಾನು ಅದನ್ನು ತಂದು ಬಿಡುತ್ತೇನೆ ಮತ್ತು ದಿನವಿಡೀ ಆಡುತ್ತೇನೆ, ನಾಯಿ ಬೊಗಳಿತು. ನಾನು ಕೋಲು ಅಲ್ಲ, ನೀವು ಏಕೆ ನೋಡಬಾರದು? ನಾನು ಸ್ಟಿಕ್ ಮ್ಯಾನ್ ಮತ್ತು ನಾನು ಕುಟುಂಬ ವೃಕ್ಷಕ್ಕೆ ಮನೆಗೆ ಹೋಗಲು ಬಯಸುತ್ತೇನೆ ಎಂದು ಸ್ಟಿಕ್ ಮ್ಯಾನ್ ಅಳುತ್ತಾನೆ. ನಾಯಿಗಳನ್ನು ಮುಂಚೂಣಿಯಲ್ಲಿ ಇಡಬೇಕು ಎಂದು ಸೂಚನಾ ಫಲಕವಿತ್ತು. ಕೊನೆಗೆ ಆಟ ಮುಗಿದು ಸ್ಟಿಕ್ ಮ್ಯಾನ್ ಮುಕ್ತವಾಯಿತು. ಅವನು ಹಾಪ್ ಮತ್ತು ಕ್ವಿಲ್ನೊಂದಿಗೆ ಮನೆಗೆ ಹೊರಟನು. ಅವನು ಮನೆಗೆ ಹಿಂದಿರುಗುತ್ತಿದ್ದಾಗ ಒಬ್ಬ ಹುಡುಗಿ ಅವನನ್ನು ನೋಡಿದಳು. 1 ಕೋಲು. ಹುಡುಗಿ ಮುಖದಲ್ಲಿ ನಗುವಿನೊಂದಿಗೆ ಅಳುತ್ತಾಳೆ. ಓಟವನ್ನು ಗೆಲ್ಲಲು ಸರಿಯಾದ ರೀತಿಯ ಪೂಫ್ ಸ್ಟಿಕ್. ಪ್ರತಿಯೊಬ್ಬರೂ ಒಂದನ್ನು ಪಡೆದಿದ್ದಾರೆಯೇ? ಎಸೆಯಲು ಸಿದ್ಧರಾಗಿ. ಇದು 1, 2, 3. ನದಿಗೆ ಅವರು ಹೋಗುತ್ತಾರೆ. ನಾನು ಪೂಫ್ ಸ್ಟಿಕ್ ಅಲ್ಲ. ಅವರು ಏಕೆ ನೋಡುವುದಿಲ್ಲ? ನಾನು ಸ್ಟಿಕ್ ಮ್ಯಾನ್ ಮತ್ತು ನಾನು ಕುಟುಂಬ ವೃಕ್ಷದಿಂದ ದೂರ ಹೋಗುತ್ತಿದ್ದೇನೆ. ಅವರು ಅಳುತ್ತಿದ್ದರು. ಸ್ಟಿಕ್ ಮ್ಯಾನ್ ತೇಲುತ್ತಿತ್ತು. ಶೀಘ್ರದಲ್ಲೇ ಒಂದು ಹಂಸವು ಅವನನ್ನು ನೋಡಿತು ಮತ್ತು ಅದು ಕೊಂಬೆ ಎಂದು ಭಾವಿಸಿತು. ಈ ರೆಂಬೆ ಅತ್ಯುತ್ತಮವಾಗಿದೆ. ನನ್ನ ಗೂಡು ನೇಯಲು ಇದು ಸರಿಯಾದ ರೀತಿಯ ರೆಂಬೆ, ಹಂಸ ಹೇಳಿದರು. ನಾನು ಕೊಂಬೆಯಲ್ಲ. ಅವರು ಏಕೆ ನೋಡುವುದಿಲ್ಲ? ನಾನು ಸ್ಟಿಕ್ ಮ್ಯಾನ್ ಮತ್ತು ನಾನು ಕುಟುಂಬ ವೃಕ್ಷಕ್ಕೆ ಮರಳಲು ಹಂಬಲಿಸುತ್ತೇನೆ. ಅವರು ಅಳುತ್ತಿದ್ದರು. ಶೀಘ್ರದಲ್ಲೇ ಗೂಡು ನಿರ್ಜನವಾಯಿತು ಮತ್ತು ಸ್ಟಿಕ್ ಮ್ಯಾನ್ ಮುಕ್ತವಾಯಿತು. ಅವನು ನದಿಯ ಕೆಳಗೆ ತೇಲಿದನು ಮತ್ತು ಸಮುದ್ರಕ್ಕೆ ಪ್ರಯಾಣಿಸಿದನು. ಅವನು ಉಲ್ಲಾಸ ನೊರೆ ತನಕ ಎಸೆದು ತಿರುಗಿದನು. ಮುಂದೆ ಅವನು ತನ್ನ ಮನೆಯಿಂದ ದೂರದಲ್ಲಿರುವ ಕಡಲ ತೀರವನ್ನು ತಲುಪಿದನು. ಅಲ್ಲಿ ಅಪ್ಪನ ಕೈಯಲ್ಲಿ ಗುದ್ದಲಿ ಇತ್ತು. ತಂದೆ ಮತ್ತು ಮಗ ಮರಳಿನಿಂದ ಕೋಟೆಯನ್ನು ಮಾಡುತ್ತಿದ್ದರು. ಅತ್ಯುತ್ತಮವಾದ ಮಾಸ್ಕ್. ಹುರ್ರೇ! ಕೊನೆಗೆ ನಮ್ಮ ಕೋಟೆಯ ಮೇಲೆ ಒಂದು ಧ್ವಜವಿದೆ, ಅಪ್ಪ ಕೂಗಿದರು. ಕೋಲು ಮನುಷ್ಯನು ಕೋಪಗೊಂಡು, ನಾನು ಮೂರ್ಖ. ಹಳೆಯ ಧ್ವಜಕ್ಕೆ ಮಸ್ತ್ ಅಥವಾ ನೈಕೆ, ಕತ್ತಿ ಅಥವಾ ಚೀಲಕ್ಕೆ ಕೊಕ್ಕೆ ಅಲ್ಲ. ನಾನು ಪೆನ್ನು ಅಥವಾ ಬಿಲ್ಲು ಅಲ್ಲ. ನಾನು ಬ್ಯಾಟ್ ಅಥವಾ ಬೂಮರಾಂಗ್ ಅಲ್ಲ. ನಾನು ಸ್ಟಿಕ್ ಮ್ಯಾನ್ ಅಲ್ಲದೆ. ಸ್ಟಿಕ್ ಮ್ಯಾನ್ ಮನೆಗೆ ಹೋಗದೆ ತುಂಬಾ ದಿನವಾಯಿತು. ಈಗ ಚಳಿಗಾಲವಾಗಿತ್ತು. ಬೆಚ್ಚಗಿನ ಉಣ್ಣೆಯ ಸ್ಕಾರ್ಫ್ ಹೊಂದಿರುವ ಹುಡುಗ ಅದನ್ನು ಎತ್ತಿಕೊಂಡನು. ನನ್ನ ಹಿಮಮಾನವನಿಗೆ 1 ತೋಳು, ಅವರು ನಗುತ್ತಾ ಹೇಳಿದರು. ನಾನು ತೋಳಲ್ಲ. ಯಾರೂ ನೋಡುವುದಿಲ್ಲವೇ? ನಾನು ಸ್ಟಿಕ್ ಮ್ಯಾನ್. ನಾನು ಎಂದಾದರೂ ಕುಟುಂಬ ವೃಕ್ಷಕ್ಕೆ ಹೋಗುತ್ತೇನೆ. ಅವರು ನಿಟ್ಟುಸಿರು ಬಿಟ್ಟರು. ಸ್ಟಿಕ್ ಮ್ಯಾನ್ ದುಃಖ ಮತ್ತು ಏಕಾಂಗಿಯಾಗಿದ್ದನು. ಅವನು ಕಳೆದು ಹೋದನು. ಅವನು ಹೆಪ್ಪುಗಟ್ಟಿದ ಮತ್ತು ಹಿಮದಿಂದ ಮುಚ್ಚಲ್ಪಟ್ಟನು. ಸ್ಟಿಕ್ ಮ್ಯಾನ್ ದಣಿದಿದ್ದ ಮತ್ತು ಅವನ ಕಣ್ಣುಗಳು ಮುಚ್ಚಲು ಪ್ರಾರಂಭಿಸಿದವು. ಅವನು ವಿಸ್ತರಿಸಿದನು ಮತ್ತು ಆಕಳಿಸಿದನು ಮತ್ತು ಶೀಘ್ರದಲ್ಲೇ ನಿದ್ರಿಸಿದನು. ಇದು ಕ್ರಿಸ್ಮಸ್ ಈವ್ ಆಗಿತ್ತು. ಅವರು ಗಂಟೆಗಳ ಝೇಂಕಾರ ಮತ್ತು ಮಧುರವಾದ ಗಾಯನ ವೃಂದವನ್ನು ಕೇಳಲು ಸಾಧ್ಯವಾಗಲಿಲ್ಲ. ಒಂದು ಧ್ವನಿಯು ಹೇಳಿತು, ಬೆಂಕಿಯ ಉತ್ತಮ ಕೋಲು ಇಲ್ಲಿದೆ. ಆದರೆ ಸ್ಟಿಕ್ ಮ್ಯಾನ್ ತೂಡಿ ಮಲಗಿದ್ದ. ನಿದ್ದೆ ಮಾಡುವಾಗ ಅವನು ತನ್ನ ಮಕ್ಕಳು ಮತ್ತು ಅವನ ಸ್ಟಿಕ್ ಲೇಡಿ ಲವ್ ಬಗ್ಗೆ ಕನಸು ಕಂಡನು. ಇದ್ದಕ್ಕಿದ್ದಂತೆ ಅವನು ಎಚ್ಚರಗೊಂಡು ಯಾರೋ ಸಹಾಯಕ್ಕಾಗಿ ಕೂಗುತ್ತಿರುವುದನ್ನು ಕೇಳಿದನು. ಹೇವ್ ಹೇವ್ ಹೇವ್! ನಾನು ಸಿಲುಕಿಕೊಂಡಿದ್ದೇನೆ. ನನ್ನನ್ನು ಹೊರತೆಗೆಯಿರಿ! ಧ್ವನಿಯೊಂದು ಕೂಗಿತು. ಒಬ್ಬ ಅಂಟಿಕೊಂಡ ಮನುಷ್ಯ. ಅದು ಯಾರಿರಬಹುದು? ಚಿಂತಿಸಬೇಡಿ, ನಾನು ನಿಮ್ಮನ್ನು ಮುಕ್ತಗೊಳಿಸುತ್ತೇನೆ ಎಂದು ಸ್ಟಿಕ್ ಮ್ಯಾನ್ ಭರವಸೆ ನೀಡಿದರು.
ಸ್ಕ್ರಾಚ್ ಮತ್ತು ಚುಚ್ಚುವಿಕೆಯೊಂದಿಗೆ ಮತ್ತು ಸಾಕಷ್ಟು ಪ್ರಯತ್ನದಿಂದ ಸ್ಟಿಕ್ ಮ್ಯಾನ್ ಅಂತಿಮವಾಗಿ ಯಶಸ್ವಿಯಾದರು. ಸಾಂತಾ ಕ್ಲಾಸ್ ಅವರು ಬಡಿದು ಬಿದ್ದಿದ್ದರು. ಸ್ಟಿಕ್ ಮ್ಯಾನ್, ನೀವು ಅತ್ಯುತ್ತಮ ಸ್ನೇಹಿತ. ನನ್ನನ್ನು ಉಳಿಸಿದ್ದಕ್ಕಾಗಿ ಧನ್ಯವಾದಗಳು ಎಂದು ಶಾಂತಾ ಹೇಳಿದರು. ನಂತರ ಸ್ಟಿಕ್ ಮ್ಯಾನ್ ವೇಗವಾಗಿ ನಿದ್ರಿಸುವ ಹುಡುಗಿಯರು ಮತ್ತು ಹುಡುಗರಿಗೆ ಆಟಿಕೆಗಳನ್ನು ತಲುಪಿಸಲು ಸಾಂಟಾಗೆ ಸಹಾಯ ಮಾಡಿದರು. ನೀವು ಓದಲು ಇಷ್ಟಪಡಬಹುದು. ಸಾಂಟಾ ಹೇಳುವವರೆಗೂ ಅವರು ವೇಗವಾಗಿ ಮತ್ತು ವೇಗವಾಗಿ ಹಿಮದ ಮೂಲಕ ಹಾರಿ ಹೋದರು. ಹೋಗಲು ಒಂದೇ ಒಂದು ಚಿಮಣಿ. ಹ್ಯೂ ಹ್ಯೂ ಹ್ಯೂ. ಸ್ಟಿಕ್ ಲೇಡಿ ಮತ್ತು ಅವಳ ಮಕ್ಕಳು ಸ್ಟಿಕ್ ಮ್ಯಾನ್ ಕಾಣೆಯಾಗಿದ್ದರು. ಅವರ ಸ್ಟಿಕ್ ಡ್ಯಾಡ್ ಇಲ್ಲದೆ ಇದು ಕ್ರಿಸ್ಮಸ್ ಅನಿಸುವುದಿಲ್ಲ. ಇದ್ದಕ್ಕಿದ್ದಂತೆ ಅವರು ಕೆಲವು ಚಪ್ಪಾಳೆ ಸದ್ದು ಕೇಳಿದರು. ಯಾರೋ ಉರುಳುತ್ತಿದ್ದಾರೆ. ಕಡ್ಡಿ ಮಾಮ್, ಮಕ್ಕಳು ಕೂಗಿದರು. ಅದು ಸ್ಟಿಕ್ ಮ್ಯಾನ್ ಮತ್ತು ಅವನು ತನ್ನ ಸ್ಟಿಕ್ ಲೇಡಿ ಲಮ್ ಮತ್ತು ಅವನ ಮಕ್ಕಳೊಂದಿಗೆ ಕುಟುಂಬ ವೃಕ್ಷದಲ್ಲಿ ಅಂಟಿಕೊಳ್ಳಲು ನಿರ್ಧರಿಸಿದನು. ಸಾಂತಾ ಅವರು ಸ್ಟಿಕ್ ಮ್ಯಾನ್ನ ಆಸೆಯನ್ನು ಪೂರೈಸಿದರು ಮತ್ತು ಅವರ ಕ್ರಿಸ್ಮಸ್ ಅನ್ನು ಎಂದಿಗಿಂತಲೂ ಹೆಚ್ಚು ಸಂತೋಷಪಡಿಸಿದರು. ಸಾಂಟಾ ತನ್ನ ಪ್ರತಿ ಮಕ್ಕಳಿಗೆ ಅವರ ನೆಚ್ಚಿನ ಆಟಿಕೆಗಳನ್ನು ಉಡುಗೊರೆಯಾಗಿ ನೀಡಿದರು.